ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಕೃಷ್ಣನು ಕರ್ಣನಿಗೆ ಜನ್ಮ ವೃತ್ತಾಂತವನ್ನು ತಿಳಿಸಿದ್ದು. ಶ್ರೀಕೃಷ್ಣನು ಹಸ್ತಿನಾಪುರದ ಸಭಾಭವನದಲ್ಲಿ ತನ್ನ ವಿಶ್ವರೂಪ ದರ್ಶನ ತೋರಿಸಿದವನೇ. ಸಂಧಾನದ ಪ್ರಯತ್ನವು ಮುರಿದು ಬಿತ್ತು, ಸಂಗ್ರಾಮವೇ ನಿರ್ಧಾರವಾಯಿತೆಂದು ಹೊರಬರುವಾಗ ಕರ್ಣನನ್ನು ಕರೆ ಕಳಿಸಿ, ಬಾ ಕರ್ಣ ಎಂದು ತನ್ನ ರಥದಲ್ಲಿ ಕುಳ್ಳರಿಸಿಕೊಂಡು ಹೊರಟನು. ಸ್ವಲ್ಪ ದೂರ ಬಂದು, ಕರ್ಣ, ನೀನು ಬಹಳ ಕಾಲದಿಂದಲೂ ಅರಿಯದಿರುವ ವಿಷಯವೊಂದನ್ನು ನಿನಗೆ ತಿಳಿಸಬೇಕಾಗಿದೆ. ನೀನು ಯಾರ ಮಗ, ನಿನ್ನ ತಂದೆ ತಾಯಿಗಳು ಯಾರು ಎಂದು ತಿಳಿಯದ ನಿನಗೆ ಆದ ಅವಮಾನ ತೊಂದರೆಗಳಿಗೆ ಲೆಕ್ಕವಿಲ್ಲದಾಗಿದೆ. ಪಾಂಡುರಾಜನ ಹೆಂಡತಿಯಾದ ಕುಂತಿದೇವಿಯು ಇನ್ನೂ ಕನ್ಯೆಯಾಗಿರುವಾಗಲೇ ಒಮ್ಮೆ ಕುಂತಿಭೋಜನ ರಾಜ್ಯಕ್ಕೆ ದೂರ್ವಾಸರು ಆಗಮಿಸಿದರು. ಕುಂತಿಭೋಜನು ಸಾಕು ಮಗಳಾದ ಕುಂತಿಯನ್ನು ಮಹರ್ಷಿಗಳ ಸೇವೆಗೆ ನೇಮಿಸಿದನು. ಪ್ರಸನ್ನರಾದ ದೂರ್ವಾಸರು ಕುಂತಿಗೆ 5 ಮಂತ್ರಗಳನ್ನು ವರವಾಗಿ ಕೊಟ್ಟರು. ಮದುವೆಯಾಗುವುದಕ್ಕಿಂತಲೂ ಮೊದಲೇ ಕುಂತಿಯು ಮಂತ್ರದ ಪರೀಕ್ಷೆಗಾಗಿ ಸೂರ್ಯದೇವರನ್ನು ಪ್ರಾರ್ಥಿಸಿ ಮಂತ್ರವನ್ನು ಜಪಿಸಿದಳು. ಸೂರ್ಯದೇವರು ಪ್ರತ್ಯಕ್ಷನಾಗಿ ಅವಳಿಗೆ ಒಂದು ಮಗುವನ್ನು ಕೊಟ್ಟನು. ಸಹಜವಾಗಿಯೇ ಕರ್ಣಕುಂಡಲ ಕವಚಗಳನ್ನು ಹೊಂದಿದ ಆ ಮಗುವನ್ನು ನೋಡಿ ಸಂತಸವಾದರೂ ತಾನಿನ್ನು ಕನ್ಯೆಯಾಗಿರುವುದನ್ನು ತಿಳಿದ ಕುಂತಿ ಮಗುವನ್ನು ನದಿಯಲ್ಲಿ ತೇಲಿಬಿಟ್ಟಳು. ಆ ಮಗು ಅಧಿರಥನಿಗೆ ಸಿಕ್ಕಿತ್ತು. ಅವನು ಮಗುವನ್ನು ಸಾಕಿ ಸಲಹಿದನು. ಕರ್ಣ, ಇದೇ ನಿನ್ನ ಜನ್ಮ ವೃತ್ತಾಂತ. ನಿನ್ನ ತಂದೆ ಸೂರ್ಯದೇವರು ಹಾಗೂ ತಾಯಿ ಕುಂತಿದೇವಿಯು ಎಲ್ಲರೂ ನಿನ್ನನ್ನು ಸೂತಪುತ್ರ ಎಂದೇ ಅಗೌರವ ತೋರಿದ್ದಾರೆ. ಕೌರವರು ನಿನ್ನ ಸಹೋದರರನ್ನು ಕೊಲ್ಲಿಸುವುದಕ್ಕಾಗಿಯೇ ನಿನಗೆ ಆಶ್ರಯವನ್ನು ನೀಡಿರುವರು. ಕರ್ಣ, ಈ ಹಸ್ತಿನಾಪುರದ ನಿಜವಾದ ಅರಸನು ನೀನು. ಈಗಲಾದರೂ ಸಮಯ ಕಳೆದಿಲ್ಲ. ನಿನಗೆ ಹಸ್ತಿನಾಪುರದ ರಾಜ್ಯವನ್ನು ಕೊಡಿಸುತ್ತೇನೆ. ಎಡಬಲದಲ್ಲಿ ಪಾಂಡವರು ಕೌರವರನ್ನು ನಿಲ್ಲಿಸುತ್ತೇನೆ. ನೀನು ಪಾಂಡವರಲ್ಲಿ ಹಿರಿಯನಾದವನು. ಈಗ ಪಾಂಡವರ ಕಡೆಗೆ ಬಾ. ಕೌರವರು ಪಾಂಡವರು ನಿನ್ನ ಮಾತಿನಂತೆ ನಡೆಯುವಂತೆ ಮಾಡುತ್ತೇನೆ. ಪಾಂಡವರಿಗೆ ಹಿರಿಯನಾಗಿರುವೆ. ಆದ್ದರಿಂದ ರಾಜ್ಯಾಧಿಕಾರವು ನಿನಗೆ ಬರಬೇಕು. ತಂದೆಯ ಸಂಬಂಧದಿಂದ ಪಾಂಡವರು, ತಾಯಿಯ ಸಂಬಂಧದಿಂದ ವೃಷ್ಣಿಗಳು ನಿನ್ನ ಮರಾದರು. ಆದ್ದರಿಂದ ಈಗ ನನ್ನ ಜೊತೆಯಲ್ಲಿ ಬಂದು ಬಿಡು. ಪಾಂಡವರು ನಿನಗೆ ನಮಸ್ಕರಿಸಿ ನಿನ್ನನ್ನು ಅಣ್ಣನೆಂದು ಗೌರವಿಸುತ್ತಾರೆ. ದ್ರೌಪದಿಯ ಮತ್ತು ಸುಭದ್ರೆಯ ಮಕ್ಕಳು ಪಾಂಡವರ ಕಡೆಯ ರಾಜರು ನಿನ್ನನ್ನು ಸೇವಿಸುತ್ತಾರೆ. ಕಾಲಕ್ರಮೇಣದಲ್ಲಿ ದ್ರೌಪದಿಯು ನಿನ್ನನ್ನು 6ನೆಯ ಗಂಡನೆಂದು ಭಾವಿಸುತ್ತಾಳೆ. ನಾನು ನಿನಗೆ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ಯುಧಿಷ್ಠಿರನು ಯುವರಾಜನಾಗುತ್ತಾನೆ. ಪಾಂಡವರು, ಪಾಂಚಾಲರು, ವೃಷ್ಣಿಗಳು, ನಾನು ನಿನ್ನ ಅನುಯಾಯಿಗಳಾಗುತ್ತೇವೆ. ನಕ್ಷತ್ರದ ಮಧ್ಯದಲ್ಲಿರುವ ಚಂದ್ರನಂತೆ ನೀನು ಪಾಂಡವರ ಮಧ್ಯೆ ರಾಜ್ಯವಾಳಿಕೊಂಡಿರು. ಅದರಿಂದ ನಿನ್ನ ತಾಯಿಗೂ ಇಷ್ಟಮಿತ್ರರಿಗೂ ಸಂತೋಷವಾಗುತ್ತದೆ ಎಂದು ಕೃಷ್ಣನು ಹೇಳಿದಾಗ, ಕೃಷ್ಣನ ಮಾತುಗಳನ್ನು ಕೇಳಿ ಕರ್ಣನಿಗೆ ಏನು ಮಾಡಬೇಕೆಂಬುದು ತಿಳಿಯದೆ ಸ್ತಬ್ಧನಾಗಿ ಬಿಟ್ಟನು. ದೇವ, ನೀನು ಈ ವಿಷಯವನ್ನು ಏಕೆ ಹೇಳಿದೆ? ನಾನು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ಸೇರಿದ್ದೆಲ್ಲಿ, ಇನ್ನು ಮಾಡುವುದೇನು ಒಂದು ತಿಳಿಯದಾಗಿದೆ. ನಾನು ಪಾಂಡವರಲ್ಲಿ ಹಿರಿಯ, ಕುಂತಿ ತನಯ. ಕೃಷ್ಣ, ನೀನು ಜನ್ಮ ವೃತ್ತಾಂತವನ್ನು ತಿಳಿಸದಿದ್ದರೆ ಒಳ್ಳೆಯದಾಗುತ್ತಿತ್ತು. ಕುಲಹೀನನೆಂದು ನಿಂದೆಗೊಳಗಾದಾಗ ರಾಜ್ಯವನ್ನೇ ನೀಡಿ ಮಿತ್ರನನ್ನಾಗಿಸಿಕೊಂಡ ದುರ್ಯೋಧನನಿಗೆ ದ್ರೋಹ ಮಾಡಲೇ? ನನಗೆ ಗೌರವವನ್ನು ಕೊಟ್ಟ ಸ್ವಾಮಿಗೆ ದ್ರೋಹ ಮಾಡಿ ರಾಜ್ಯ ಗಳಿಸಲೇ? ನಾನು ಎಂದಿಗೂ ಅಂತಹ ಕಾರ್ಯ ಮಾಡುವವನಲ್ಲ. ಸೂತಪುತ್ರನೆನಿಸಿದಾಗಲೇ ನನಗೆ ನನ್ನದೇ ಆದ ನೀತಿ ನಿಯಮಗಳನ್ನು ಅನುಸರಿಸಿದ್ದೇನೆ. ಶ್ರೇಷ್ಠ ಕುಲದವನೆಂದು ತಿಳಿದು ಎಲ್ಲವನ್ನೂ ಮರೆತು ಬಿಡಲೇ? ನನಗೆಂತಹ ಉಭಯ ಸಂಕಟವನ್ನು ತಂದೆ. ಭ್ರಾತೃಹತ್ಯಾ ದೋಷವು ನನಗೆ ಬೇಡ ಎಂದು ಕರ್ಣನು ದುಃಖಿಸುತ್ತಾ, ಧರ್ಮವನ್ನು ತಿಳಿದವನಾಗಿ ಯಾವಾಗಲೂ ಧರ್ಮಶಾಸ್ತ್ರಗಳನ್ನು ಕೇಳುತ್ತಿರುವ ನನ್ನಂಥವನು ನನ್ನನ್ನು ಸಾಕಿದವರಿಗೆ
ಪಿಂಡ ಹಾಕಬೇಡವೇ? ಅಧಿರಥನು ನನ್ನನ್ನು ಮಗನಂತೆ ಕಂಡನು. ನಾನು ಅವನ ಪ್ರೇಮವನ್ನು ನೋಡಿ ತಂದೆಯೆಂದೇ ಭಾವಿಸಿರುವೆ. ಆ ಪುತ್ರ ಪ್ರೇಮವೆಂಬುದು ಎಷ್ಟು ದೂರ ಹೋಯಿತೆಂದರೆ, ಅವನು ನನಗೆ ಬ್ರಾಹ್ಮಣರಿಂದ ಶಾಸ್ತ್ರೋಕ್ತವಾಗಿ ಜಾತಕ ಕರ್ಮ ಮಾಡಿಸಿ ವಸುಶೇಷಣನೆಂಬ ನಾಮಕರಣ ಮಾಡಿಸಿದನು. ಯೌವನ ಬಂದ ಮೇಲೆ ಮದುವೆ ಮಾಡಿದನು. ಆ ಹೆಂಡಿರಲ್ಲಿ ನನಗೆ ಮಕ್ಕಳು ಮೊಮ್ಮಕ್ಕಳಾಗಿವೆ. ಅವರಲ್ಲಿ ಮಮತೆಯುಂಟಾಗಿದೆ. ಹೊನ್ನಿನ ರಾಶಿಯನ್ನೇ ಸುರಿದರು, ಸಮಸ್ತ ಭೂಮಂಡಲವನ್ನೇ ಕೊಟ್ಟರು. ಸಂತೋಷದಿಂದಾಗಲಿ ಭೀತಿಯಿಂದಾಗಲಿ ನನಗೆ ಸುಳ್ಳು ಹೇಳುವುದಕ್ಕೆ ಮನಸ್ಸು ಬಾರದು. ಗೋವಿಂದ, ದುರ್ಯೋಧನನ ಆಶ್ರಯ ಪಡೆದು ಈ 13 ವರ್ಷ ನಿಷ್ಕಟಂಕವಾದ ರಾಜ್ಯ ಸುಖವನ್ನು ಅನುಭವಿಸಿದೆ. ಸೂತರಲ್ಲಿಯೇ ಕೊಟ್ಟು ತಂದು ಸಂಬಂಧ ಬೆಳೆದು ಹೋಗಿದೆ. ನನ್ನನ್ನು ನಂಬಿಕೊಂಡೆ ದುರ್ಯೋಧನನು ಪಾಂಡವರ ಮೇಲೆ ಯುದ್ಧ ಹೂಡಿರುವುದು. ದ್ವಂದ್ವ ಯುದ್ಧದಲ್ಲಿ ನಾನು ಅರ್ಜುನನನ್ನು ಎದುರಿಸಿ ನಿಲ್ಲಬೇಕು. ನಾನು ಹಾಗೆ ಮಾಡದಿದ್ದರೆ ನನಗೂ ಅರ್ಜುನನಿಗೂ ಇಬ್ಬರಿಗೂ ಕೆಟ್ಟ ಹೆಸರು ಬರುತ್ತದೆ. ನೀನೇನೋ ನನ್ನ ಹಿತಕ್ಕಾಗಿ ಹೇಳುತ್ತಿರುವೆ. ಪಾಂಡವರು ನಿನಗೆ ವಿಧೇಯರಾಗಿ ನೀನು ಹೇಳಿದಂತೆ ನಡೆದುಕೊಳ್ಳುವರು. ನಾನು ಕುಂತಿಯ ಹಿರಿಯ ಮಗನೆಂದು ತಿಳಿದರೆ ಧರ್ಮರಾಜನು ರಾಜ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ. ನನಗೆ ಕೊಟ್ಟರೆ ನಾನು ಅದನ್ನು ದುರ್ಯೋಧನನಿಗೆ ಕೊಟ್ಟು ಬಿಡುತ್ತೇನೆ. ಆದ್ದರಿಂದ ಧರ್ಮಾತ್ಮನಾದ ಯುಧಿಷ್ಠಿರನೇ ಸ್ಥಿರವಾಗಿ ದೊರೆಯಾಗಿರಲಿ. ಹಾಗಾದರೆ ಅವನಿಗೆ ನಿನ್ನ ನೇತೃತ್ವ ದೊರೆಯುತ್ತದೆ. ಅರ್ಜುನ ಭೀಮಾದಿಗಳು ಜೊತೆಗೆ ನಿಂತು ಯುದ್ಧ ಮಾಡುತ್ತಾರೆ. ಮುಂದೆ ದೊಡ್ಡ ಶಸ್ತ್ರಯಜ್ಞ ನಡೆಯುವುದಿದೆ. ಅದನ್ನು ನೀನು ಬಲ್ಲೆ. ದುರ್ಯೋಧನನನ್ನು ಭೀಮಸೇನನು ಕೊಂದಾಗ ಅದು ಮುಗಿಯುತ್ತದೆ. ಧೃತರಾಷ್ಟ್ರನ ಸಂಸಾರಕ್ಕೆ ಸೇರಿದ ಹೆಣ್ಣು ಮಕ್ಕಳು ಗಾಂಧಾರಿಯು ಕಣ್ಣೀರು ಸುರಿಸಿದರೆ ಅದರಿಂದ ಅವಭೃತ ಸ್ನಾನವಾಗುತ್ತದೆ. ಆದರೆ ಅದರಲ್ಲಿ ಜ್ಞಾನವೃದ್ಧರು ವಯೋವೃದ್ಧರೂ ಆದ ಕ್ಷತ್ರಿಯರು ವ್ಯರ್ಥವಾಗಿ ಸಾಯದಿರಲಿ. ಸಮೃದ್ಧವಾಗಿ ಬೆಳೆದು ನಿಂತಿರುವ ಕ್ಷತ್ರಿಯ ಕುಲವು ಪವಿತ್ರವಾದ ಕುರುಕ್ಷೇತ್ರದಲ್ಲಿ ಆಯುಧಗಳಿಂದ ಕಡಿವಡೆದು ಸ್ವರ್ಗವನ್ನು ಸೇರಲಿ. ಅದನ್ನು ನಿನ್ನಿಷ್ಟದಂತೆ ನಡೆಸು. ಯುದ್ಧದಲ್ಲಿ ಅರ್ಜುನನನ್ನು ನನ್ನ ಮುಂದೆ ತಂದು ನಿಲ್ಲಿಸು. ಇವೆಲ್ಲವೂ ಗೋಪ್ಯವಾಗಿರಲಿ ಎಂದು ಕರ್ಣನು ಕೃಷ್ಣನಿಗೆ ಕೇಳಿಕೊಳ್ಳುತ್ತಾನೆ. ಕರ್ಣನ ಮಾತುಗಳಿಂದ ಸಂತೋಷಗೊಂಡ ಶ್ರೀಕೃಷ್ಣನು ಕರ್ಣನಿಗೆ ಆಶೀರ್ವದಿಸಿ ಹೊರಟು ಹೋಗುತ್ತಾನೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.